ಹೃದಯಾಘಾತದಿಂದ ರಾಜ್ಯದಲ್ಲಿ ಸರಣಿ ಸಾವು ಸಂಭವಿಸ್ತಾ ಇದ್ದು ಕಲಬುರಗಿ ಜನರಲ್ಲಿ ಹೃದಯದ ಆತಂಕ ಹೆಚ್ಚಾಗ್ತಾ ಇದೆ. ಕಲಬುರಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಜನ ಹೆಚ್ಚಾಗ್ತಾ ಇದ್ದಾರೆ. ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಜನ ದೌಡಾಯಿಸ್ತಾ ಇದ್ದಾರೆ. ಪ್ರತಿನಿತ್ಯ ಆಸ್ಪತ್ರೆಯಲ್ಲಿ 400ರಿಂದ 500 ಜನ ತಪಾಸಣೆಗೆ ಬರ್ತಾ ಇದ್ದಾರೆ. ತಪಾಸಣೆಗಾಗಿ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಹಾಸನ ಘಟನೆಯ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಯುವ ಜನತೆ ಸೇರಿಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ಹೃದಯ ತಪಾಸಣೆಗೆ ಒಳಪಡೋದಕ್ಕಾಗಿ ಆಗಮಿಸ್ತಾ ಇರುವಂಥದ್ದು. ಹಾಗಾದರೆ ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಂಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ಚೆಕ್ ಮಾಡ್ಕೊಂಡು ಬರೋಣ, ಯಾವ ರೀತಿ ಜನ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂಥವರ ಸಂಖ್ಯೆ ಹೆಚ್ಚಿಗಾಗಿದೆಯಾ, ಕಡಿಮೆ ಆಗಿದೆಯಾ. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜನ ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ. ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನಾವಿದ್ದೀವಿ. ಇಲ್ಲಿ OPD ಸೆಂಟರ್ಗಳ ಮುಂದ್ಗಡೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಾ ಇದ್ದಾರೆ. 200-300 ಎವರೇಜ್ನಲ್ಲಿ OPD ಆಗ್ತಾ ಇತ್ತು. ಆದರೆ ಇದೀಗ ಈ ಪ್ರಮಾಣ 600-650ವರೆಗೂ ಕೂಡ ತಲುಪ್ತಾ ಇದೆ. ನಿನ್ನೆ ಒಂದೇ ದಿನ 600ಕ್ಕೂ ಹೆಚ್ಚು ಜನ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಬಂದು ತಮ್ಮ ಹೃದಯ ತಪಾಸಣೆಗೆ ಒಳಪಡಿಸಿರುವಂಥದ್ದು. ಹಾಸನದಲ್ಲಿ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂತೆ 10 ಜನ ಸಾವಿಗೀಡಾದ ನಂತರ ನಿರಂತರವಾಗಿ, ಅದರಲ್ಲೂ ವಿಶೇಷವಾಗಿ ಯುವಕರು ಸಾವಿಗೀಡಾದ ನಂತರ ಯುವ ಜನತೆ ಪ್ಯಾನಿಕ್ ಆಗ್ತಾ ಇರುವಂಥದ್ದು. ಕಲಬುರಗಿನಲ್ಲೂ ಕೂಡ ಸಾಕಷ್ಟು ಯುವ ಜನತೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇರುವಂಥವರು, ಆ ಬಗ್ಗೆ ಆತಂಕ ಇರುವಂಥವರು ಕಲಬುರಗಿಯ ಜಯದೇವ ಆಸ್ಪತ್ರೆಗೂ ಕೂಡ ಬರ್ತಾ ಇದ್ದಾರೆ. ಕಲಬುರಗಿನಲ್ಲಿ ಸಾಕಷ್ಟು ಹೃದಯ ಸಂಬಂಧಿ ಕಾಯಿಲೆಗಳ ತಪಾಸಣೆಯ ಆಸ್ಪತ್ರೆಗಳು, ಚಿಕಿತ್ಸೆಯ ಆಸ್ಪತ್ರೆಗಳು ಕೂಡ ಇರುವಂಥದ್ದು. ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಂತೂ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅದರಲ್ಲಿ ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ವಯೋವೃದ್ಧರು ಕೂಡ ಇರುವಂಥದ್ದು. ವಿಶೇಷವಾಗಿ ಹಾಸನದ ಘಟನೆಯ ನಂತರ ಯುವಕರು ಪ್ಯಾನಿಕ್ ಆಗಿ ತಪಾಸಣೆಗೊಳಪಡುವವರಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 300-400ವರೆಗೂ ಕೂಡ ಜಯದೇವ ಕಲಬುರಗಿಯ ಜಯದೇವದಲ್ಲಿ OPD ಇರುವಂಥದ್ದು. ಆದರೆ ನಿನ್ನೆ ಮೊನ್ನೆ ಪ್ರಮಾಣವನ್ನು ಕಂಪೇರ್ ಮಾಡಿ ನೋಡಿದಾಗ 600ಕ್ಕೂ ಅಧಿಕ ಜನರು ತಪಾಸಣೆಗೊಳಪಟ್ಟಿರುವಂತಹ ಉದಾಹರಣೆಗಳು ಕಂಡು ಬರ್ತಾ ಇದ್ದಾವೆ. ಇದುವರೆಗೂ ನಾವು ಕಲಬುರಗಿಯ ಜಯದೇವ ಆಸ್ಪತ್ರೆಯ OPD ವಿಭಾಗದಲ್ಲಿ ನೋಡಿದ್ವಿ. ನೂರಾರು ಸಂಖ್ಯೆಯಲ್ಲಿ ಜನ ಸರದಿನಲ್ಲಿ ನಿಂತು OPDಯನ್ನು ತಗೊಳ್ತಾ ಇರುವಂಥದ್ದು. ಇದು ECG TMT ಸೆಕ್ಷನಲ್ಲಿ ನಾವಿದ್ದೀವಿ. ನೋಡ್ಬೋದು, ನಮ್ಮ ಕ್ಯಾಮ್ರಾ ಪರ್ಸನ್ ತಮಗೆ ತೋರಿಸ್ತಾ ಇದ್ದಾರೆ. ECG ಕೊಠಡಿ 1ಅನ್ನು ನೋಡ್ತಾ ಇದ್ದೀವಿ. ಇಲ್ಲಿ ECG 2 ವಿಭಾಗಗಳಿರುವಂಥದ್ದು, TMT 2 ವಿಭಾಗಗಳಿರುವಂಥದ್ದು. ಒಳಗಡೆ ಯುವಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪ್ಯಾನಿಕ್ ಆಗ್ತಾ ಇರುವಂಥದ್ದು. ಹಾಸನದ ಘಟನೆಯ ನಂತರ ಯುವ ಜನತೆಯೂ ಕೂಡ ಸಾಕಷ್ಟು ಪ್ಯಾನಿಕ್ ಆಗ್ತಾ ಇರುವಂಥದ್ದು. ತಮ್ಮ ಹೃದಯ ತಪಾಸಣೆಗೆ ಒಳಪಡಿಸ್ಕೊಳ್ಳೋಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇದುವರೆಗೂ 300-400 ಪ್ರಮಾಣದಲ್ಲಿತ್ತು ಎವ್ರಿಡೇ ಕಲಬುರಗಿನಲ್ಲಿ. ಆದರೆ ಇದೀಗ 600ಕ್ಕೂ ಹೆಚ್ಚು ಪ್ರಮಾಣದಲ್ಲಿರುವಂಥದ್ದು. ಹಾಗಾದರೆ ಇಲ್ಲಿನ ಜನರಿಂದ ಕೇಳೋಣ ಏನು ಹೇಳಕ್ಕೆ ಬಯಸ್ತಾರೆ ಅನ್ನುವಂಥದ್ದು. ಎಷ್ಟು ದಿನದಿಂದ ಬರ್ತಾ ಇದ್ದೀರಮ್ಮ? ಯಾರಿಗೋಸ್ಕರ ತಾವು ಬಂದಿದ್ದೀರಿ ಇಲ್ಲಿಗೆ? ಮನೆಯವ್ರಿಗೋಸ್ಕರ ಬಂದಿದ್ದೀರಿ. ಏನಾಗಿದೆ ಅವ್ರಿಗೆ ಸಮಸ್ಯೆ? ಸರ್, ಅವ್ರಿಗೆ ಫಸ್ಟ್ ಟೈಮ್ ಬಂದಿವಿ, ಎದಿ ತ್ರಾಸ ಅಲ್ಲತ್ತಂತೆ ಬಂದಿವಿ. ಎಷ್ಟು ಏಜ್ ಅವರಿಗೆ? ಏನು ಕೆಲಸ ಮಾಡ್ತಾರೆ? ಅವ್ರ ಕಂಪ್ನಿಗೆ ಅಲ್ಟ್ರಾಟೆಕ್ದಾಗ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ. ಎಷ್ಟು ವಯಸ್ಸು? ಎಷ್ಟು? 39. ಒಟ್ಟಾರೆ ಹಾಸನದ ಇನ್ಸಿಡೆಂಟ್ಗಳ ನಂತರ ರಾಜ್ಯದಲ್ಲೂ ಕೂಡ ಸಾಕಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ತಪಾಸಣೆಗೊಳಪಡಿಸುವಂಥವರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಲಬುರಗಿ ಕೂಡ ಹೊರತಾಗಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.